ಬಸ್ಗಳ ದರ ಏರಿಕೆ ಆಯ್ತಲ್ವಾ, ಹಾಗಾಗಿ ಈಗ ಓಕೆ ನೀವು ದರ ಏರಿಕೆ ಮಾಡಿದಿರಿ, ಬಸ್ಗಳು ಹೆಂಗೆ ಕೊಡ್ತಾ ಇದ್ದೀರಾ, ಚೆನ್ನಾಗಿದಾವ? ಒಂದು ನಾವು ಕೂಡ ರೌಂಡ್ಸ್ ಹಾಕಿದ್ದೀವಿ ನೋಡಿ ಬಸ್ಗಳ ಬಗ್ಗೆ. ನೋಡಿ, ಬಸ್ ಟಿಕೆಟ್ ದರ ಏರಿಸಿದ್ದೇನೂ ಆಯ್ತು, ಆದರೆ ದರ ಏರಿಕೆ ತಕ್ಕಂತೆ ಸೇವೆ ಕೊಡಬೇಕಲ್ಲ. ರಾಜ್ಯದಲ್ಲಿ ಓಡಾಡ್ತಾ ಇವೆ ಡಕೋಟಾ ಎಕ್ಸ್‌ಪ್ರೆಸ್ ಬಸ್. ಹೊಸ ವರ್ಷದ ಆರಂಭದಲ್ಲೇ ರಾಜ್ಯ ಸರ್ಕಾರ ದರ ಏರಿಕೆಯ ಶಾಕ್ ನೀಡಿತ್ತು. ಸಾರಿಗೆ ಇಲಾಖೆಯ ಎಲ್ಲ 4 ನಿಗಮಗಳ 15% ಬಸ್ ಟಿಕೆಟ್ ದರ ಏರಿಕೆ ಮಾಡಿ ಹೊಸ ವರ್ಷದ ಸಂಭ್ರಮದಲ್ಲಿದ್ದ ಜನರಿಗೆ ಖುಷಿಯನ್ನೇ ಕಸಿದುಕೊಂಡಿದೆ. ಮೊದಲೇ ದಿನಬಳಕೆ ವಸ್ತುಗಳ ದರ ಏರಿಕೆಯಿಂದ ಕಂಗಾಲಾಗಿರುವ ರಾಜ್ಯದ ಜನ ಇದೀಗ ಬಸ್ ಹತ್ತಬೇಕಾದರೂ ಯೋಚನೆ ಮಾಡಿ ಹತ್ತಬೇಕಾಗಿದೆ. ಜೇಬಿನಲ್ಲಿ ದುಡ್ಡು ಹೆಚ್ಚಿಗೆ ಇಟ್ಕೊಂಡು ಪ್ರಯಾಣಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ರಾಜ್ಯ ಸಾರಿಗೆ ಇಲಾಖೆ 4 ನಿಗಮಗಳ 15% ಬಸ್ ಪ್ರಯಾಣ ದರ ಏರಿಕೆಯನ್ನು ಮಾಡಿದೆ. ಆದರೆ ಟಿಕೆಟ್ ದರ ಏರಿಕೆಗೆ ತಕ್ಕಂತೆ ಉತ್ತಮ ಸೇವೆ ನೀಡಬೇಕಲ್ವಾ? ರಾಜ್ಯ ಸರ್ಕಾರ ಪ್ರಯಾಣಿಕರಿಗೆ ಉತ್ತಮ ಸೇವೆ ನೀಡ್ತಿದೆಯಾ? ಇಲ್ಲ ಅನ್ನೋ ಉತ್ತರವೇ ಬರುತ್ತೆ. ಎಸ್, ಪ್ರಯಾಣಿಕರಿಗೆ ಉತ್ತಮ ಸೇವೆ ಸಿಗ್ತಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ರಸ್ತೆ ಮೇಲೆ ತುಕ್ಕು ಹಿಡಿದ ಡಕೋಟಾ ಬಸ್ಗಳೇ ಓಡಾಡ್ತಾ ಇವೆ. ಒಂದೊಂದು ಬಸ್ಗಳ ಸ್ಥಿತಿ ನೋಡಿದ್ರೆ ಆ ದೇವರಿಗೆ ಪ್ರೀತಿ. ಡಕೋಟಾ ಎಕ್ಸ್‌ಪ್ರೆಸ್ನಲ್ಲಿ ರಾಜ್ಯದ ಜನರ ಪ್ರಯಾಣ. ಪಬ್ಲಿಕ್ ಟಿವಿಯಿಂದ ಡಕೋಟಾ ಎಕ್ಸ್‌ಪ್ರೆಸ್ ರಿಯಾಲಿಟಿ ಚೆಕ್. ಎಸ್, ರಾಜ್ಯ ಸರ್ಕಾರ ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕಿದೆಯಾದರೂ ಪ್ರಯಾಣಿಕರ ಸುರಕ್ಷತೆ ಕಡೆ ಕಿಂಚಿತ್ತೂ ಗಮನ ಹರಿಸಿಲ್ಲ. ಬಸ್ ಟಿಕೆಟ್ ದರ ಏರಿಕೆಯಾಗಿದ್ದರೂ ಬಸ್ಗಳ ಕಂಡೀಷನ್ ಮಾತ್ರ ಹಾಗೆಯೇ ಇದೆ. ಡಕೋಟಾ ಎಕ್ಸ್‌ಪ್ರೆಸ್ ಬಸ್ಗಳೇ ಓಡಾಡ್ತಾ ಇವೆ. ಈ ಡಕೋಟಾ ಎಕ್ಸ್‌ಪ್ರೆಸ್ ಬಸ್ಗಳೇ ಅನಿವಾರ್ಯವಾಗಿ ರಾಜ್ಯದ ಜನರ ಜೀವನಾಡಿಯಾಗಿದೆ. ಡಕೋಟಾ ಎಕ್ಸ್‌ಪ್ರೆಸ್ ಬಸ್ಗಳ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಸರ್ಕಾರಿ ಬಸ್ಗಳ ದುಸ್ಥಿತಿ ಅನಾವರಣಗೊಂಡಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ 40% ಡಕೋಟಾ ಬಸ್ಗಳೇ ಸಂಚಾರ ಮಾಡ್ತಾ ಇದ್ದು, ನಿತ್ಯವೂ ಜನ ಸೀಟು ಹರಿದ ತೇಲಾಡುತ್ತಾ ತೂರಾಡುತ್ತಾ ಹೋಗೋ ಬಸ್ನಲ್ಲೇ ಪ್ರಯಾಣ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ದುರಂತ ಅಂದರೆ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಬೋರ್ಡ್ ಹಾಕಿಸಿದಷ್ಟು ನಿಗಮ ದಿವಾಳಿ ಆಯ್ತಾ ಅನ್ನೋ ಅನುಮಾನ ಶುರುವಾಗ್ತಾ ಇದೆ. ದರ ಏರಿಕೆಯಲ್ಲಿರೋ ಆಸಕ್ತಿ, ಗುಣಮಟ್ಟದ ಬಸ್ಗಳನ್ನು ರಸ್ತೆಗಿಳಿಸುವ ಕಾಳಜಿ ಸರ್ಕಾರಕ್ಕಿಲ್ಲ ಅಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಹಳೆಯ ಬಸ್ಗಳು ಸಂಚಾರ ಮಾಡ್ತಾ ಇವೆ. ಗ್ರಾಮೀಣ ಭಾಗದಲ್ಲಂತೂ ಡಕೋಟಾ ಬಸ್ಗಳಲ್ಲೇ ದಿನನಿತ್ಯ ಪ್ರಯಾಣಿಕರು ಸಂಚಾರ ಮಾಡ್ತಾ ಇದ್ದಾರೆ. ಹಳೆ ಬಸ್ಗಳಿಗೆ ಬಣ್ಣ ಬಳಿದು ರಸ್ತೆಗಿಳಿಸುವ ಕಾರ್ಯವನ್ನು KSRTC ಮಾಡ್ತಾ ಇದೆ. ದಕ್ಷಿಣ ಕರ್ನಾಟಕದಲ್ಲಿ ಹಳೆಯದಾದ ಬಸ್ಗಳನ್ನು ಉತ್ತರ ಕರ್ನಾಟಕಕ್ಕೆ ನೀಡಲಾಗ್ತಾ ಇದೆ. ಕರ್ನಾಟಕ ರಾಜ್ಯ ಸಾರಿಗೆ ತನ್ನ ಬಸ್ ಪ್ರಯಾಣ ದರದಲ್ಲಿ 15% ಏರಿಕೆ ಮಾಡಿರುವಂಥದ್ದು. ಏರಿಕೆ ಮಾಡಿದರೂ ಕೂಡ ಅದರ ತಕ್ಕಂತೆ ಸೇವೆಯನ್ನು ಕರ್ನಾಟಕ ರಾಜ್ಯ ಸಾರಿಗೆ ನೀಡ್ತಿದೆಯಾ ಅನ್ನೋದ್ರ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡ್ತಿರುವಂಥದ್ದು. ದೃಶ್ಯದಲ್ಲಿ ನೋಡ್ಬೋದು, ಏನು ಉತ್ತರ ಕರ್ನಾಟಕದ ಭಾಗಕ್ಕೆ ಸಾಕಷ್ಟು ಹಳೆಯ ಡಕೋಟಾ ಬಸ್ಗಳನ್ನ ನೀಡಲಾಗ್ತದೆ ಅನ್ನೋ ಆರೋಪ ಬಹಳ ದಿನಗಳಿಂದಲೂ ಕೇಳಿ ಬರ್ತಾ ಇದೆ. ಆ ದೃಶ್ಯದಲ್ಲಿ ಅವುಗಳನ್ನ ತೋರಿಸುವಂಥ ಪ್ರಯತ್ನವನ್ನು ನಿಮಗೆ ಮಾಡ್ತೀವಿ. ಸುಮಾರು 15ಕ್ಕೂ ವರ್ಷಗಳಿಗೂ ಹೆಚ್ಚಿನ ಹಳೆಯ ಬಸ್ಗಳನ್ನು ಈ ಭಾಗಕ್ಕೆ, ಅದರಲ್ಲೂ ಕೂಡ ಚಿಕ್ಕೋಡಿ ಭಾಗಕ್ಕೆ ನೀಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಿರುವಂಥದ್ದು. ದೃಶ್ಯದಲ್ಲಿ ನೋಡ್ಬೋದು, ಸುಮಾರು ಹಳೆಯ ಬಸ್ ಈಗ ಬಸ್ ನಿಲ್ದಾಣದಲ್ಲಿ ನಿಂತಿರುವಂಥದ್ದು. ಏನು ಹುಕ್ಕೇರಿ ದಿಂದ ನಂತರ ಬಡಕುಂದ್ರಿ ಮಾರ್ಗವಾಗಿ ಹಿಡಕಲ್ ಜಲಾಶಯಕ್ಕೆ ಬಸ್ ಪ್ರಯಾಣ ಮಾಡುತ್ತೆ. ಒಳಗಡೆ ಬಸ್ ದೃಶ್ಯಗಳನ್ನು ತಮಗೆ ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಸುಮಾರು ಸೀಟ್ಗಳು ಕೂಡ ಹಳೆಯದಾಗಿದ್ದಾವೆ. ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಿರುವಂಥದ್ದು. ಸೀಟ್ಗಳು ಕೂಡ ಸಂಪೂರ್ಣವಾಗಿ ಹರಿದಿರುವಂಥದ್ದು. ಹಳೆಯ ಬಸ್ಗಳನ್ನು ಈ ಭಾಗಕ್ಕೆ ನೀಡಲಾಗ್ತಾ ಇದೆ. ಉತ್ತರ ಕರ್ನಾಟಕದ ಬಹುತೇಕ ಕಡೆ ಏನು ಡಕೋಟಾ ಬಸ್ಗಳು ಪ್ರಯಾಣ ಮಾಡ್ತಿರುವಂಥದ್ದು. ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶದ ಭಾಗಗಳಿಗೆ ಹೆಚ್ಚಿನ ಡಕೋಟಾ ಬಸ್ಗಳನ್ನ ಪ್ರಯಾಣಕ್ಕೆ ಬಳಸಲಾಗ್ತಾ ಇದೆ. ಇದು ಚಿಕ್ಕೋಡಿ ಕಥೆಯಾದರೆ ಗದಗದಲ್ಲೂ ಡಕೋಟಾ ಎಕ್ಸ್‌ಪ್ರೆಸ್ ಓಡಾಡ್ತಾ ಇವೆ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮೂಲಕ ಡಕೋಟಾ ಬಸ್ನ ಕರಾಳ ಮುಖ ಬಯಲಾಗಿದೆ. ಜಿಲ್ಲೆಯಲ್ಲಿ ಓಡಾಡುವ ಬಹುತೇಕ ಬಸ್ಗಳು ಡಕೋಟಾ ಬಸ್ ಅನ್ನೋದಕ್ಕೆ ನಾವು ತೋರಿಸುವ ದೃಶ್ಯಗಳೇ ಸಾಕ್ಷಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ನಾವೀಗ ಪಬ್ಲಿಕ್ ಟಿವಿಯ ಒಂದು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ನಾವೀಗ ಗದಗ ನಗರದ ಒಂದು ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳ ಒಂದು ಬಸ್ ನಿಲ್ದಾಣದಲ್ಲಿದ್ದೀವಿ. ಈ ಬಸ್ ನಿಲ್ದಾಣದಲ್ಲಿ ಅನೇಕ ಬಸ್ಗಳಿದೆ, ಆದರೆ ಇಲ್ಲಿ ಸಂಚರಿಸುವಂಥ ಅನೇಕ ಬಸ್ಗಳು ಬಹುತೇಕ ಡಕೋಟಾ ಎಕ್ಸ್‌ಪ್ರೆಸ್ ಬಸ್ಗಳಂತಲೇ ಹೇಳ್ಬೋದು. ಈ ಒಂದು ಬಸ್ಸಿಗೆ ಇಂಡಿಕೇಟರ್ ಇಲ್ಲ. K26F0982 ಅನ್ನುವಂಥ ಒಂದು ಬಸ್ ಇದು. ಈ ಬಸ್ಸು ಮುಂದಿನ ಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಅದಕ್ಕೆ ಸರಿಯಾದಂಥ ಲೈಟ್ಗಳ ವ್ಯವಸ್ಥೆ ಇಲ್ಲ. ಲೈಟು ಕೂಡ ವೈರಿಂಗ್ ಕೂಡ ಹರಿದೋಗಿದೆ, ಜೊತೆಗೆ ಇಂಡಿಕೇಟರ್ ಇಲ್ಲ. ಇಡೀ ಈ ಬಸ್ಸಿಗೆ ಓವರಾಲ್ ಆಗಿರುವಂಥದ್ದು ಒಂದೇ ಒಂದು ಲೈಟ್, ಅದು ಸೆಂಟ್ರಲ್ ಒಂದು ಲೈಟ್ ಹಾಕಿರುವಂಥದ್ದು. ಉಳಿದಂತಹ 4 ಲೈಟ್ಗಳು ಬಹುತೇಕ ಬಂದಾಗಿದೆ ಅನಿಸುತ್ತೆ. ಹಾಗಾಗಿ ಮಧ್ಯಭಾಗದಲ್ಲಿ ಕೇವಲ ಒಂದೇ ಒಂದು ಲೈಟ್ ಹಾಕಿರುವಂಥದ್ದು. ಜೊತೆಗೆ ಈ ಬಸ್ಸಿನ ಗಾಜು ಕೂಡ ಸಂಪೂರ್ಣವಾಗಿ ಒಡೆದು ಹೋಗಿರುವಂಥದ್ದು. ಅಂತಹ ಒಂದು ಬಸ್ ಕೂಡ ಇದಾಗಿರುವಂಥದ್ದು. ಈ ಡೋರನ್ನು ಒಂದು ಹಗ್ಗದ ಮೂಲಕ ಕಟ್ಟಿರುವಂಥದ್ದು. ಯಾಕೆಂದರೆ ಈ ಡೋರು ಕೂಡ ಯೂಸ್ ಆಗ್ತಾ ಇಲ್ಲ. ಇಲ್ಲಿ ಸೀಟ್ಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಆ ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಸ್ ಟೈರ್ ಬ್ಲಾಸ್ಟ್, ತಪ್ಪಿದ ಭಾರಿ ಅನಾಹುತ, ಉರಿ ಬಿಸಿಲಿನಲ್ಲೇ ಪ್ರಯಾಣಿಕರು ಕಾಯೋ ಸ್ಥಿತಿ. ಎಸ್, ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದ ಕರಾಳ ಮುಖ ಅನಾವರಣಗೊಂಡಿದೆ. ಬಸ್ ಟಿಕೆಟ್ ಏರಿಕೆ ಮಾಡುವ ಸರ್ಕಾರ ಪ್ರಯಾಣಿಕರ ಸುರಕ್ಷತೆ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ.
ಇದಕ್ಕೆ ಸ್ಪಷ್ಟ ಉದಾಹರಣೆ ಹುಬ್ಬಳ್ಳಿಯಿಂದ ಶಿರಹಟ್ಟಿಗೆ ತೆರಳುತ್ತಾ ಇದ್ದ ಬಸ್ನ ಟೈರ್ ಬ್ಲಾಸ್ಟ್ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸದೆ ದೊಡ್ಡ ಅನಾಹುತ ತಪ್ಪಿದೆ. ಜೊತೆಗೆ ಪ್ರಯಾಣಿಕರಿಗೆ ಮತ್ತೊಂದು ಬಸ್ ವ್ಯವಸ್ಥೆ ಮಾಡಲು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ಪ್ರಯಾಣಿಕರು ಉರಿ ಬಿಸಿಲಿನಲ್ಲಿ ಕಾಯುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಸರ್ಕಾರದ ವಿರುದ್ಧ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವೀಗ ಹುಬ್ಬಳ್ಳಿಯ ಒಂದು ಬೈಪಾಸ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂಥದ್ದು. ಇಲ್ಲಿ ಪ್ರಯಾಣಿಕರು ಬಿಸಿಲಿನಲ್ಲಿ ನಿಂತಿದ್ದಾರೆ. ಯಾಕಂದರೆ ಇವರು ಪ್ರಯಾಣ ಮಾಡ್ತಿರುವಂಥ ಬಸ್ನ ಟೈರು ಏಕಾಏಕಿ ಬ್ಲಾಸ್ಟ್ ಆಗಿರುವಂಥದ್ದು. ಇದರ ದೃಷ್ಟಿಯಲ್ಲಿ ನೋಡ್ಬೋದು ಟೈರ್ ಯಾವ ರೀತಿ ಬ್ಲಾಸ್ಟ್ ಆಗಿದೆ. ಸೊ ಇದು ಒಂದು ವೇಳೆ ಯಾವುದೇ ರೀತಿ ಪ್ರಾಣಾಪಾಯ ಆಗಿಲ್ಲ, ಆದರೆ ಒಂದು ವೇಳೆ ಏನಾದರೂ ಅಪಾಯ ಆಗಿದ್ದರೆ ಏನು ಅನ್ನೋದು. ಇನ್ನು ಬಿಸಿಲಲ್ಲಿ ನೋಡ್ಬೋದು, ಬಿಸಿಲಲ್ಲಿ ಮಕ್ಕಳು ನಿಂತಿದ್ದಾರೆ, ಮಹಿಳೆಯರು ನಿಂತಿದ್ದಾರೆ, ವೃದ್ಧರು ನಿಂತಿದ್ದಾರೆ. ಯಾವ ಒಂದು ಸುರಕ್ಷತೆಯನ್ನು ಸರ್ಕಾರ ನೀಡ್ತಾ ಇದೆ ಅನ್ನೋದು ಇಲ್ಲಿನ ಪ್ರಶ್ನೆ ಆಗಿರುವಂಥದ್ದು. ಒಂದು ಸುರಕ್ಷಿತ ಪ್ರಯಾಣಕ್ಕೆ ಯಾವುದೇ ರೀತಿ ಒಂದು ಇದಿಲ್ಲ ಅಂತ ಸರ್. ಏನು ಕೊಡ್ತಾ ಇಲ್ಲ ಸರ್. ಪ್ರಯಾಣ ನೋಡಿ 1.5 ತಾಸಿಂದ ಇಲ್ಲೇ ನಿಂತ್ಕೊಂಡಿದ್ವಿ. ಯಾವುದೋ ಒಂದು ಬಸ್ ಇಲ್ಲ, ಏನಿಲ್ಲ. ಅದೇ ಕಂಡಕ್ಟರ್ ಡ್ರೈವರ್ ಸರ್ ಕೇಳಿದ್ರೆ ಇನ್ನೊಂದು ಬಂದರೆ ಹತ್ತಿಸಿ ಕಳಿಸ್ತೀನಿ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಿ ಸರ್? ಕಾಲೇಜ್ಗೆ ಹೋಗ್ತಾ ಇದ್ದೀನಿ. 2 ಇಯರ್ಸ್ ಮೇಲೆ ಆಯ್ತು, ಬಸ್ ಸರಿಯಾಗಿ ಬಿಡ್ತಾ ಇಲ್ಲ. ಈಗಂಕರು ಫ್ರೀ ಮಾಡಿದಂತರು ಬಸ್ ಅಂಕರು ಪೂರ ಇದಾಗ್ಬಿಟ್ಟಿದೆ. ಅದ್ರ ಡಕೋಟಾ ಬಸ್ ಕೊಟ್ಟು ಹೋಗ್ಬಿಟ್ಟಿದೆ. ಈಗ ಏನಾರು ಒಂದು ಸ್ವಲ್ಪ ತೆಗಿಬಿಟ್ರೆ ಪಾಠ ಕಟ್ಟಾಯ್ತು, ಅದು ಕಟ್ಟಾಯ್ತು, ಬರೀ ಇದಾಗುತ್ತೆ. ಸರ್ ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ರಿ ಮಕ್ಳನ್ನ ಕರ್ಕೊಂಡು? 1 ತಾಸು ಆಯ್ತು ರೀ. 1 ತಾಸು ಆಯ್ತು, ಯಾವುದೇ ಬಸ್ ಬಂದಿಲ್ಲ? ಯಾವುದೇ ಬಸ್ ಇಲ್ಲ, ಬಿಸಿಲಾಗ ಹುಡ್ರನ್ನ ಕಾಯ್ಕೊಂಡು ಕುಂತ್ಕೊಂಡು. ಇಲ್ಲಿ ನೋಡ್ಬೋದು ದೃಶ್ಯಗಳಲ್ಲಿ ಈಗ ಚಾಲಕರು ಇದ್ದಾರೆ, ಒಂದು ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ. ಒಂದು ವೇಳೆ ಇದೇ ಏನಾದರೂ ಅಪಾಯ ಆಗಿದ್ದರೆ ನಿಜಕ್ಕೂ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಅಪಾಯ ಆಗ್ತಿರುವಂಥದ್ದು. ಹಾವೇರಿ ಜಿಲ್ಲೆಯಲ್ಲಿ ಬಹುತೇಕ ಗ್ರಾಮೀಣ ಭಾಗದಲ್ಲಿ ಡಕೋಟಾ ಬಸ್ಗಳನ್ನು ಓಡಿಸಲಾಗ್ತಾ ಇದೆ. ಸ್ಕ್ರ್ಯಾಪ್ಗೆ ಹಾಕುವ ಬಸ್ಗಳನ್ನು ಗ್ರಾಮೀಣ ಭಾಗದಲ್ಲಿ ಓಡಿಸಲಾಗ್ತಾ ಇದೆ. ಏಕಾಏಕಿ 15ರಷ್ಟು ಬಸ್ ದರವನ್ನು ಏರಿಕೆ ಮಾಡಿರುವಂಥದ್ದು. ಹೀಗಾಗಿ ನಾನು ಬಸ್ಸಿನ ವ್ಯವಸ್ಥೆ ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಇದು ಕಬ್ಬೂರಿಗೆ ಹೋಗುವಂತಹ ಬಸ್ಸು. ಮೇಲಿನ ಟಾಪನ್ನು ತೋರಿಸ್ತೀನಿ ನಿಮಗೆ. ಸಂಪೂರ್ಣವಾಗಿ ತೂಕು ಹಿಡಿದಿರುವಂಥದ್ದು. ಅಲ್ಲಲ್ಲಿ ವೀಲನ್ನು ತೋರಿಸ್ತೀನಿ ನಿಮಗೆ. ಎಲ್ಲ ರಿಮೂವ್ ಆದಂತಹ ವೀಲ್ಗಳನ್ನು ಬಳಸ್ತಿರುವಂಥದ್ದು. ಅದಕ್ಕೆ ಸುತ್ತದಂತಹ ರಿಮೋಟ್ ಟೈರ್ಗಳನ್ನು ಬಳಕೆ ಮಾಡಿರುವಂಥದ್ದು. ಸ್ಟೇರಿಂಗ್ ಕೂಡ ಏನು ಡ್ರೈವರ್ ಚಾಲಕ ಯಾವುದೇ ರೀತಿಯಾದಂತಹ ಸರಿಯಾದಂಥ ವ್ಯವಸ್ಥೆ ಇಲ್ಲದೆ ಓಡಾಡಿಸುವಂಥ ಪರಿಸ್ಥಿತಿ. ಗೇರ್ಗಳನ್ನು ಇಲ್ಲಿ ಬಟ್ಟೆ ಕಟ್ಟಿರುವಂತಹ ಸ್ಥಿತಿ ನೋಡ್ಬೋದು ನಾವು ದೃಶ್ಯದಲ್ಲಿ. ಈ ಬಸ್ಸಿನ ಅವಧಿ ಕೂಡ ಮುಗಿದಿರುವಂಥದ್ದು. ಅಂದರೆ ಸ್ಕ್ರಾಪ್ಗೆ ಹಾಕಬೇಕು, ಆದರೆ ಯಾವುದೇ ರೀತಿಯಾದಂತಹ ಏನು ಸಾರಿಗೆ ಇಲಾಖೆಯವರು ಕೂಡ ಯಾವುದೇ ರೀತಿಯಾದಂತಹ ಇಂತಹ ಬಸ್ಗಳನ್ನು ಗ್ರಾಮೀಣ ಭಾಗದ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಮಕ್ಕಳು, ಅದರಲ್ಲೂ ಕೂಡ ಶಾಲಾ ಮಕ್ಕಳು ಕೂಡ ಗ್ರಾಮೀಣ ಭಾಗದಿಂದ ಹಾವೇರಿಗೆ ಬರುವಂತಹ ಸ್ಥಿತಿ ಇದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ 100ಕ್ಕೂ ಹೆಚ್ಚು ಬಸ್ಗಳ ಪರಿಸ್ಥಿತಿಯೂ ಇದೆ. ಕಿತ್ತು ಬಂದ ಸೀಟ್, ಸ್ವಚ್ಛತೆ ಇಲ್ಲ, ದರ ಹೆಚ್ಚು ಮಾಡಿದರೂ ಸರಿಯಾದ ವ್ಯವಸ್ಥೆ ಇಲ್ಲದಿದ್ದಕ್ಕೆ ಪ್ರಯಾಣಿಕರು ಕಿಡಿಕಾರ್ತಾ ಇದ್ದಾರೆ. ಉತ್ತರ ಕನ್ನಡ ಕಾರವಾರ ಭಾಗದಲ್ಲಿರುವಂತಹ ಸ್ಥಳೀಯ ಬಸ್ನಲ್ಲಿದ್ದೀವಿ. ಯಾಕೆಂದರೆ ಇದು ಲೋಕಲ್ ಸ್ಥಳೀಯ ಮಟ್ಟದಲ್ಲಿ ತಿರುಗಾಡುವಂಥ ಬಸ್ಸು. ಇಲ್ಲಿಯ ಹೆಚ್ಚಾಗಿ ಸ್ಟೂಡೆಂಟ್ಗಳು ಕೂಡ ಈ ಭಾಗದಲ್ಲಿ ಸಂಚಾರ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಸಮಸ್ಯೆ ಏನು ಅಂತಂದರೆ ಶಕ್ತಿ ಯೋಜನೆಯಿಂದ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನು ಹೆಚ್ಚು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕಾಲಿಗೆ ಹೋಗಿ ಬರಲಿಕ್ಕೆ ತೊಂದರೆ ಆಗ್ತದೆ. ಬಸ್ಗಳ ವಿಷಯಕ್ಕೆ ಬಂದರೆ ನಿಮಗೆ ಯಾವ ರೀತಿಯಲ್ಲಿ ಪರಿಸ್ಥಿತಿ ಇದೆ ಬಸ್ಗಳದ್ದು ಅನ್ನೋದನ್ನು ತೋರಿಸ್ತೀನಿ. ನೀವು ನೋಡ್ಬೋದು, ಸೀಟ್ಗಳೇ ಕಿತ್ತೋಗಿರ್ತವೆ, ಇಂಜಿನ್ಗಳೇ ತಿರಿರೋದಿಲ್ಲ, ಒಂದೊಂದ್ಸಲಿ ಆ ಟೈರ್ಗಳೇ 2 ತುಂಡಾಗಿ ಹೋಗಿದಂತಹ ಘಟನೆಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿದ್ದಾವೆ. ಇಂತಹ ಪರಿಸ್ಥಿತಿಗಳು KSRT ವಿಭಾಗದಲ್ಲಿರುವಂಥದ್ದು, ವಾಯುವ್ಯ ಸಾರಿಗೆ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಇರುವಂಥದ್ದು. ಯಾಕಂದರೆ 10 ವರ್ಷಕ್ಕೂ ಹೆಚ್ಚು ವರ್ಷ ಆಗಿರುವಂಥ ಬಸ್ಗಳನ್ನು ಬಳಸಿದಾಗ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಯಾಕೆಂದರೆ ಇಂಜಿನ್ಗಳು ಸಮಸ್ಯೆಯನ್ನು ತಂದುಬಿಡ್ತದೆ. ಬಸ್ಗಳಲ್ಲಿ ಕೆಲವು ಡೋರ್ಗಳೇ ಕಿತ್ತೋಗಿದ್ದಾವೆ. ಕೆಲವು ಕಡೆ ನೀವು ನೋಡ್ಬೋದು, ಈ ಭಾಗದಲ್ಲಿ ಗ್ಲಾಸ್ಗಳು ಕಿತ್ತೋಗಿದ್ದಾವೆ. ಇನ್ನು ಮಳೆ ಬಂದರೆ ಅಂತೂ ನೋಡಬೇಕು ನೀವು. ಮಳೆ ಬಂದರೆ ಕೆಲವೊಂದು ಬಸ್ಸುಗಳು ಸೋರುವಂತಹ ಪರಿಸ್ಥಿತಿಗಳಿದ್ದಾವೆ. ಒಟ್ಟಿನಲ್ಲಿ ದರ ಏರಿಕೆ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕಿರುವ ಸರ್ಕಾರ ಅದಕ್ಕೆ ತಕ್ಕಂತೆ ಸೇವೆ ಕೊಡ್ತಾ ಇಲ್ಲ. ಸ್ಕ್ರ್ಯಾಪ್ಗೆ ಸೇರಬೇಕಾದ ಡಕೋಟಾ ಬಸ್ಗಳು ರಸ್ತೆಯಲ್ಲಿ ಓಡಾಡ್ತಾ ಇವೆ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಇದು ಬಟಾ ಬಯಲಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.